ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಇವಾಗ ಮಾಸ್ಕ್ ಮ್ಯಾನ್ ಎಂಟ್ರಿನ ಕೊಟ್ಟಿದ್ದಾರೆ. ಇದ್ರ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಬಂದಿದೆ. ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಇದೇ ರೀತಿ ನಿಮಗೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಅದೇ ಥರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಆ ಒಂದು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಗ ಸಪೋರ್ಟ್ ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋಣ. ಪ್ರೋಮೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಬರೋ ಕಂಟೆಸ್ಟೆಂಟ್ಸು ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಆಗಿರ್ತಾರೆ ಅಂತ. ಈ ಒಂದು ಪ್ರೋಮೋದಲ್ಲೂ ಕೂಡ ಡಿಫ್ರೆಂಟ್ ಕ್ಯಾಟಗರಿಯಿಂದ ಇಬ್ರು ಬಂದಿದ್ದಾರೆ. ಪ್ರತಿ ಪ್ರೋಮೋದಲ್ಲೂ ಕೂಡ ಒಂದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇರೋ ವ್ಯಕ್ತಿಗಳು ಕಾಣಿಸ್ಕೊತಾ ಇದ್ದಾರೆ. ನಿನ್ನೆ ಒಂದು ಡಿಸೆನ್ಸಿ ಇತ್ತು, ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಇತ್ತು. ಇವತ್ತು ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರೋಮೋ ಇದೆ. ಏನಂತ ಅಂದರೆ ಮೇನ್ ಆಗಿ ಒಂದು ಕ್ಯಾಟಗರಿಲಿ ಸಿಂಗರ್ ಕ್ಯಾಟಗರಿ ಬಂದರೆ, ಇನ್ನೊಬ್ರು ಒಂದು ಮಾಸ್ಕ್ ಹಾಕೊಂಡು ಬಂದಿದ್ದಾರೆ, ಅಂದರೆ ಒಂದು ಹೆಲ್ಮೆಟ್ ಹಾಕೊಂಡು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಆಡಿಷನ್ ಆಗಿ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಇಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ರೆ ಆ ಒಂದು ಕ್ಯಾಪ್ಷನ್ ರಿಲೇಟೆಡ್ ಆ ಒಂದು ಡಿಸೆನ್ಸಿನೂ ಕೂಡ ಕಾಣ್ತಾ ಇದೆ. ಇಲ್ಲಿ ಒಬ್ರು ರೈತ ಮಹಿಳೆ ಹೇಮಲತಾ ಅವರು ಒಂದ್ ಕಡೆಯಿಂದ ಬಂದ್ರೆ, ಇನ್ನೊಂದು ಕಡೆ ಮಾಸ್ಕ್ ಮ್ಯಾನ್ ಮಾನ್ಸ್ಟರ್ ಅಂತ ಒಂದು ಹೆಲ್ಮೆಟ್ ಹಾಕೊಂಡು ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾರೆ. ಇದರಲ್ಲಿ ಒಂದು ಸಿಂಗರ್ ಕ್ಯಾಟಗರಿ ಇದೆ. ಪ್ರತಿ ಸೀಸನಲ್ಲೂ ಪ್ರತಿ ಬಿಗ್ ಬಾಸ್ ಅಲ್ಲೂ ಕೂಡ ಒಂದೊಂದು ಸಿಂಗರ್ ಕ್ಯಾಟಗರಿಯಲ್ಲಿ ಒಬ್ರು ಇದ್ದೇ ಇರ್ತಾರೆ. ಅಂಥದ್ರಲ್ಲಿ ಇವ್ರೇನಾದ್ರು ಬಂದ್ರೆ ಆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾರೆಕ್ಟರ್ ಕೂಡ ಹೊರಗಡೆ ಬರುತ್ತೆ. ಮತ್ತೆ ಇವರು ಸೇಮ್ ಎಮೋಷನಲ್ ತರ ನಿನ್ನೆ ಒಬ್ರು ಒಂದು ಎಪಿಸೋಡಲ್ಲಿ ಅಂದ್ರೆ ಮೀನ್ಸ್ ಪ್ರೋಮೋದಲ್ಲಿ ನೋಡಿರ್ತೀರ, ಲಾವಣ್ಯ ಕುಮಾರಿ ಅಂತ ಒಬ್ಬ ವ್ಯಕ್ತಿ ಮಹಿಳೆ ಬಂದಿದ್ರಲ್ಲ, ಸೇಮ್ ಡಿಸೆನ್ಸಿನೇ ಇವಾಗಲೂ ಕೂಡ ಈ ವ್ಯಕ್ತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಹೇಮಲತಾ ಅವರು ಏನು ಸಿಂಗರ್ ಆಗಿ ಆಡಿಷನ್ಗೆ ಬಂದಿದ್ರಲ್ಲ, ಸೇಮ್ ಡಿಸೆನ್ಸಿ ಸೇಮ್ ಎಮೋಷನ್ಸು ಎಲ್ಲಾನು ಕೂಡ ಕಾಣ್ತಾ ಇದೆ. ಇಲ್ಲಿ ಒಂದು ಇಂಟರಾಕ್ಷನ್ ಕೂಡ ನಡೆಯುತ್ತೆ. ಇವಾಗ ನಿಮಗೆ ಕೋಪ ಬಂದಿದೆ, ಕೋಪನ ಇದು ವಿನಯ್ ಮುಂದೆ ಯಾವ ರೀತಿ ತೋರಿಸ್ಕೋತೀರಿ ಅಂತ ಅಂದಾಗ ಆ ಒಂದು ಡಿಸೆನ್ಸಿ ಮತ್ತು ಎಮೋಷನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಅದು ಕರೆಕ್ಟಾಗಿ ಕಾಣ್ತಾ ಇದೆ. ಇಲ್ಲಿ ಸಿಂಗರ್ ಕ್ಯಾಟಗರಿಯಿಂದ ನೋಡ್ಬೋದು, ಒಂದು ಎಮೋಷನಲ್ ಕ್ಯಾರೆಕ್ಟರ್ ಆಗೋರು ಕೂಡ ನೋಡ್ಬೋದು. ಇವರು ಒಬ್ರು ಸೆಲೆಕ್ಟ್ ಆಗೋ ಚಾನ್ಸಸ್ಸು ನೆಕ್ಸ್ಟ್ ರೌಂಡ್ಗೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಬಟ್ ಅದಾದ್ಮೇಲೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಇಲ್ವಾ ಅಂತಾನೆ ಅದೊಂದು ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಅದನ್ನ ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಈ ಒಂದು ಎಮೋಷನಲ್ ಕ್ಯಾಟಗರಿ ಸಿಂಗರ್ ಕ್ಯಾಟಗರಿಯಲ್ಲಿ ಬಂದರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾರೆಕ್ಟರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಡ್ತಾರೆ ಆ ಒಂದು ವ್ಯಕ್ತಿನ ನೋಡಿದ್ರೆ. ಇವಾಗ ಇನ್ನೊಂದು ಕಡೆ ಬರೋದಾದ್ರೆ ಒಂದು ಆಪೋನೆಂಟ್ ವರ್ಷನ್, ಇವ್ರು ಯಾವ ರೀತಿ ಇದ್ರು, ಹೇಮಲತಾ ಅವ್ರು ಯಾವ ರೀತಿ ಇದ್ರು, ಅವ್ರ ಆಪೋನೆಂಟ್ ವರ್ಷನ್ನಲ್ಲಿ ಇವಾಗ ಇನ್ನೊಬ್ರು ಮಾನ್ಸ್ಟರ್ ಅಂತ ಒಂದು ಹೆಲ್ಮೆಟ್ನ ಹಾಕೊಂಡು ಎಂಟ್ರಿನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಪ್ರೋಮೋದೆಲ್ಲಾನು ಕೂಡ ಇವ್ರನ್ನ ಹೈಲೈಟ್ ಮಾಡಿರ್ತಾರೆ, ಬಟ್ ಅವರ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಅಂತ ಅದನ್ನ ಹೈಲೈಟ್ ಮಾಡಿರೋದಿಲ್ಲ. ಬಟ್ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಾಗ ಮಾಸ್ಕ್ ಓಪನ್ ಮಾಡಿ, ಅಂದ್ರೆ ನಾರ್ಮಲ್ ವ್ಯಕ್ತಿಗಳು ಫೇಸ್ ನೋಡ್ಕೊಂಡೆ ತಾನೇ ಅಲ್ಲಿ ವೋಟ್ ಮಾಡಿ ಜಡ್ಜ್ ಮಾಡಿ ಎಲ್ಲಾನು ಮಾಡ್ತಾರೆ. ಈ ಒಂದು ವ್ಯಕ್ತಿ ಆ ಒಂದು ಹೆಲ್ಮೆಟ್ ಹಾಕೊಂಡು ಹೋದ್ರೆ ಯಾವ ರೀತಿ ಜಡ್ಜ್ ಮಾಡುತ್ತಾರೆ ಅಂತಾನು ಕೂಡ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಏನಕ್ಕೆ ಅಂತ ಅಂದ್ರೆ ಮುಖ ನೋಡೇನೆ ಒಂದು ಸಪೋರ್ಟ್ ಮಾಡೋದು ಡೌಟು. ಅದಲ್ದಂತೆ ಇವಾಗ ಆ ಒಂದು ಹೆಲ್ಮೆಟ್ ಹಾಕೊಂಡು ಸಪೋರ್ಟ್ ಮಾಡ್ತಾರೆ, ನಾನು ಆ ಮೂರು ತಿಂಗಳಲ್ಲಿ ಅಂದರೆ ನೆಕ್ಸ್ಟ್ 3 ತಿಂಗಳಲ್ಲಿ ನಾವು ಒಂದು ಜನನ ಸಂಪಾದನೆ ಮಾಡಿ ಒಂದು ಹೀರೋ ಥರ ಬರ್ತೀನಿ ಅಂತ ಹೇಳೋದಾದ್ರೆ ಅದು 200% ಡೌಟು. ಅದಕ್ಕೇನೆ ಅಲ್ಲಿ ಸಮಥಿಂಗ್ ರಿಜೆಕ್ಷನ್ ಕಾಣ್ತಾ ಇದೆ ಅವರ ಇದರಲ್ಲಿ. ಆ ರಿಜೆಕ್ಟ್ ಕೂಡ ಮಾಡಿದ್ದಾರೆ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಡಿಸೈಡ್ ಮಾಡಿದೆ ಯಾವ ರೀತಿ ಕ್ಯಾರೆಕ್ಟರ್ ಇರುತ್ತೆ, ಯಾವ ರೀತಿ ಅವರು ಗೇಮ್ನ ಆಡ್ತಾರೆ ಅಂತ. ಬಟ್ ಅಲ್ಲಿ ಮಾಸ್ಕ್ ರಿಮೂವ್ ಮಾಡಿ, ಅಂದರೆ ಒಂದು ಹೆಲ್ಮೆಟ್ನ ರಿಮೂವ್ ಮಾಡಿ ಅಂತ ಅಂದಾಗ ಅವರು ರಿಮೂವ್ ಮಾಡೋದಿಲ್ಲ, ಆ ಒಂದು ರಿಜೆಕ್ಷನ್ನ ತೋರಿಸ್ತಾರೆ. ಮೇಯ್ನ್ ಆಗಿ ಅಲ್ಲಿ ರಿಜೆಕ್ಷನ್ ಆಗೋದಕ್ಕೆ ಕಾರಣ ಏನಂತ ಅಂದರೆ ಆ ಒಂದು ಮಾಸ್ಕ್ನ ರಿಮೂವ್ ಮಾಡಬೇಕಿತ್ತು. ಅಂದರೆ ಆ ಒಂದು ಹೆಲ್ಮೆಟ್ನ ರಿಮೂವ್ ಮಾಡಿದರೆ ಒಂದು ಪ್ರೊಸೀಜರ್ ಏನಿತ್ತು ಕಂಟಿನ್ಯೂ ಆಗ್ತಿತ್ತು. ಅಲ್ಲೇನಂತ ಅಂದರೆ ಇವಾಗ ನಾನು ಮಾಸ್ಕ್ ರಿಮೂವ್ ಮಾಡಿದಂತೆ ಇಷ್ಟೊಂದು ಜನನ ಪ್ರೀತಿನ ಜಾಸ್ತಿ ಪಡೆದಿದ್ದೀನಲ್ಲ, ಅದೇ ಥರ ಇನ್ನು 2-3 ತಿಂಗಳಲ್ಲಿ ಅದೇ ರೀತಿ ನಾನು ಪ್ರೀತಿನ ಜಾಸ್ತಿ ಪಡಿತೀನಿ, ಒಂದು ಹೀರೋ ಥರ ಫೀಲ್ ಆಗುತ್ತೆ. ಹೀರೋ ಆಗ್ತೀನಿ ಅಂತ ಅಂದಾಗ ಅವಾಗ ಒಂದು ಸ್ವಲ್ಪ ವಿನಯ್ ಅವ್ರಿಗೆ ಈಗೋ ಹರ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಅಲ್ಲಿ ಆ ಒಂದು ಮಾಸ್ಕ್ನ ರಿಮೂವ್ ಮಾಡಕ್ಕೆ ಕೇಳಿದಾಗ ಸಾರಿ ನಾನು ರಿಮೂವ್ ಮಾಡಲ್ಲ ಅಂತಂದಾಗ ಆ ಒಂದು ಮಾಸ್ಕಲ್ಲೇ ನಿಮಗೆ ಒಂದು ಟ್ಯಾಲೆಂಟ್ ಇದೆಯಾ ಅಂತ ಕೇಳ್ತಾರೆ. ಅದನ್ನು ಕೂಡ ಅದಾದಮೇಲೆ ಪ್ರೋಮೋ ಕಟ್ ಏನಿರುತ್ತೆ ನಿಮ್ಗೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ ಯಾವ ರೀತಿ ಪ್ರೋಮೋ ಕಟ್ ಮಾಡ್ತಾರೆ ಅಂತ. ಅದನ್ನು ರಿಜೆಕ್ಷನ್ ಮಾಡಿದರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ನಿನ್ನೆ ಇಬ್ಬರು ಸೆಲೆಕ್ಷನ್ ಆಗಿದ್ರು ಅಂತ ಅಂದ್ಕೊಳ್ತೀನಿ. ಯಾರೋ ಒಂದು ಡಿಸೆನ್ಸಿ ಮತ್ತು ವಯಸ್ಸಾಗಿರೋರು ಒಬ್ಬರು ಬಂದಿದ್ರು, ವಯಸ್ಸಿನ ವ್ಯಕ್ತಿ ಒಬ್ಬರು ಬಂದಿದ್ರು. ಇವತ್ತು ಇವರು ಸೆಲೆಕ್ಟ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ರೌಂಡ್ ಯಾವ ರೀತಿ ಪ್ರೊಸೀಜರ್ ಇದೆ, ಏನು ಕತೆ ಅಂತ ನಮ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಈ ಒಂದು ಪ್ರೋಮೋ ನೋಡಾದ್ಮೇಲೆ ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.